ವ್ಯವಸಾಯ ಅಂತ ಅಂದ್ರೆ ಪ್ರಕೃತಿಯೊಂದಿಗಿನ ರೈತನ ಜೂಜಾಟ ಅಂದ್ರೆ ನೀವು ನಂಬ್ತೀರಾ? ನಂಬಲೇಬೇಕು. ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಗೆ ತಿಳಿಸೋ ಪ್ರಯತ್ನ ನಾನು ಮಾಡ್ತೀನಿ. ನೀವು ಯಾವುದೇ ಒಂದು ಬಿಸ್ನೆಸ್ ನ ತಗೊಳ್ಳಿ, ಇಷ್ಟು ಪರ್ಸೆಂಟ್ ಇನ್ಕಮ್ ಅಂತ ಫಿಕ್ಸ್ ಇರುತ್ತೆ. ಉದಾಹರಣೆ ಹೇಳೋದಾದ್ರೆ, ಒಂದು ವಸ್ತುನ ಮ್ಯಾನುಫ್ಯಾಕ್ಚರ್ ಮಾಡಿದಾರ ಅಂತಂದ್ರೆ ಅದಕ್ಕೆ ರಾ ಮೆಟೀರಿಯಲ್ ಚಾರ್ಜ್ ಇಷ್ಟು, ಲೇಬರ್ ಚಾರ್ಜ್ ಇಷ್ಟು, ಅದಕ್ಕೆ ಇವೆಲ್ಲಾ ಸೇರಿಸಿ ಮ್ಯಾನುಫ್ಯಾಕ್ಚರ್ಗೆ ಇಷ್ಟೊಂದು ಚಾರ್ಜ್ ಆಗಿದೆ, ಪ್ಲಸ್ ಇವ್ರ ಮಾರ್ಜಿನ್ ಎಷ್ಟು, ಇದೆಲ್ಲ ಆದ್ಮೇಲೆ ಒಂದು MRP ರೇಟ್ ಅಂತ ಫಿಕ್ಸ್ ಆಗುತ್ತೆ. ನಾವು ದಿನನಿತ್ಯ ಯೂಸ್ ಮಾಡ್ತಕ್ಕಂಥ ಪ್ರತಿಯೊಂದು ವಸ್ತುವಿನ ಮೇಲೆ ಈ ತರ ಡೀಟೇಲ್ಸ್ ಇರುತ್ತೆ. ಆದ್ರೆ ನಮ್ಮ ರೈತ ಎಷ್ಟೆಲ್ಲಾ ಬೆಳೆಗಳನ್ನ ಬೆಳಿತಾನೆ, ಈ ಯಾವುದೇ ಒಂದು ಬೆಳೆಗೂ ಒಂದು ಬೆಲೆ ಫಿಕ್ಸ್ ಇಲ್ಲ. ಕರೆಕ್ಟ್ ಅಲ್ವಾ? ರೈತ ಪರ ಸರ್ಕಾರ, ರೈತನೇ ದೇಶದ ಬೆನ್ನೆಲುಬು ಅಂತ ಎಲ್ಲಾ ರಾಜಕೀಯ ಪಕ್ಷಗಳು ಆಶ್ವಾಸನೆ ಕೊಡ್ತವೆ. ನಿಜ ಅಲ್ವಾ? ಯಾವ ಒಂದು ಪಕ್ಷ ಇಲ್ಲಿವರೆಗೂ ನಾನು ರೈತ ಬೆಳೆದಂತ ಒಂದು ಬೆಳೆಗೆ ಬೆಲೆ ಫಿಕ್ಸ್ ಮಾಡ್ತೀನಿ ಅಂತ ಯಾವ್ದಾದ್ರು ರಾಜಕೀಯ ಪಕ್ಷ ಹೇಳಿದ್ಯಾ? ಹೇಳಿಲ್ವಲ್ವಾ? ಇದು ನಮ್ಮ ರೈತರಿಗೆ ಮಾಡ್ತಿರ್ತಕ್ಕಂತ ಶೋಷಣೆ, ಮೋಸ ಅಲ್ವಾ? ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನಾವು ಇದು ಫ್ರೀ ಮಾಡ್ಬಿಡ್ತೀವಿ, ಅದು ಫ್ರೀ ಮಾಡ್ಬಿಡ್ತೀವಿ ಅಂತ ಕೊಚ್ಕಂತಿರಲ್ಲಯ್ಯ. ನಮ್ಮ ದೇಶದಲ್ಲಿ 67% ರೈತರಿರೋದು. ಇಂಥ ರೈತರಿಗೆ ಅನುಕೂಲ ಆಗೋ ತರ ಈ ತರ ಬೆಲೆ ಫಿಕ್ಸ್ ಮಾಡೋದು ಮಾಡಿ, ಖಂಡಿತ ನೀವೇ ವಿನ್ ಆಗ್ತೀರಾ. ಈ ಒಂದು ಮಾತನ್ನ ನೆನ್ಪಿಟ್ಕೊಳ್ಳಿ. ಎಲ್ಲಾ ಕಂಪನಿಗಳು ರೇಟ್ ಫಿಕ್ಸ್ ಮಾಡೋ ತರ ನಮ್ಮ ರೈತರೇನಾದ್ರೂ ರೇಟ್ ಫಿಕ್ಸ್ ಮಾಡಕ್ಕೆ ಹೋದ್ರೆ ಆ ಚಾರ್ಜು ಈ ಚಾರ್ಜ್ ಎಲ್ಲಾ ಸೇರಿ ಇಷ್ಟ ಆಗುತ್ತೆ MRP ಅಂತಂದ್ರೆ ನಿಜವಾಗ್ಲೂ ಯಾರು ಊಟ ಕೂಡ ಮಾಡಕ್ಕಾಗಲ್ಲ. ಅಷ್ಟೊಂದು ಕಷ್ಟ ಇದೆ ಈ ಒಂದು ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ. ಕೊನೆದಾಗಿ ಈ ಒಂದು ವಿಡಿಯೋ ಮುಖಾಂತರ ನಾನು ಏನಪ್ಪಾ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಒಬ್ಬ ರೈತ ಇಷ್ಟು ಇನ್ವೆಸ್ಟ್ ಮಾಡಿದ್ದೇನಂತಂದ್ರೆ ಅದಕ್ಕೆ ಇಷ್ಟು ಪ್ರಾಫಿಟ್ ಅಂತ ರಿಟರ್ನ್ಸ್ ಆಗ್ಬೇಕು. ಆಗ್ಲೇ ಅಗ್ರಿಕಲ್ಚರ್ ಅಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ. ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಯ್ತಂದ್ರೆ ಒಂದು 4 ಜನರೊಂದಿಗೆ ಈ ಒಂದು ವಿಡಿಯೋನ ಹಂಚ್ಕೊಳ್ಳಿ.